ಈ ಥರ ಉಪ್ಪಿನಕಾಯಿ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡ್ರೆ 1 ವರ್ಷ ಆದರೂ ಹಾಳಾಗೋದಿಲ್ಲ. ಬೇಕಾದಾಗ ಸ್ವಲ್ಪ ತೆಕ್ಕೊಂಡು ಅದಕ್ಕೆ ಬೇಕಿದ್ದರೆ ಒಗ್ಗರಣೆ ಹಾಕ್ಕೊಂಡು ಉಪಯೋಗಿಸ್ಕೊಳ್ಬೋದು. ಈ ಉಪ್ಪಿನಕಾಯಿ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರು ಮುಡಿಸ್ಬಾರ್ದು. ಇವತ್ತು ನಾನು ತೋತಾಪುರಿ ಮಾವಿನಕಾಯಿಯಿಂದ ಹೆಚ್ಚು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮಾವಿನಕಾಯಿಯನ್ನು ಹೆಚ್ಕೊಳ್ತಾ ಇದ್ದೀನಿ. ಚೂರು ಸಿಪ್ಪೆ ತೆಗೆದು ಹಣ್ಣಾಗಿದೆ ಏನು ಅಂತ ನೋಡಿಕೊಂಡೆ, ಇಲ್ಲ ಕರೆಕ್ಟ್ ಇದೆ, ಹಾಕ್ಬೋದು. ಉಪ್ಪಿನಕಾಯಿ ಹಾಕಲಿಕ್ಕೆ ಕರೆಕ್ಟ್ ಆಗುತ್ತೆ. ಅದನ್ನು ಸಣ್ಣದಾಗಿ ಹೆಚ್ಕೊಳ್ತೀನಿ. ತುಂಬ ಸಣ್ಣದಾಗೋದು ಬೇಡ. ಮಿಡಿ ಉಪ್ಪಿನಕಾಯಿ ಹಾಕಿ ತಿನ್ನಲಿಕ್ಕೆ 1 ತಿಂಗಳೇ ಬೇಕಾಗುತ್ತೆ. ಉಪ್ಪು ಖಾರ ಎಲ್ಲ ಹಿಡಿದು ಮತ್ತು ತಿನ್ನುವಾಗ. ಮಧ್ಯದಲ್ಲಿ ಈ ಥರ ಮಾವಿನಕಾಯಿ ಸಿಕ್ಕಿದ್ರೆ, ತೋತಾಪುರಿ ಮಾವಿನಕಾಯಿನೇ ಆಗಬೇಕು ಅಂತಿಲ್ಲ, ಯಾವುದೇ ಮಾವಿನಕಾಯಿಂದನೂ ಈ ಥರ ಹೆಚ್ಚು ಉಪ್ಪಿನಕಾಯಿ ಹಾಕ್ಕೊಳ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಇಷ್ಟು ದೊಡ್ಡದಾಗಿ ಹೆಚ್ಕೊಂಡ್ರೆ ಸಾಕಾಗುತ್ತೆ. ತೀರ ಚಿಕ್ಕದಾಗೂ ಬೇಡ, ತೀರ ದೊಡ್ಡದಾಗೂ ಬೇಡ. ದಿಢೀರಾಗಿ ತಿನ್ನೋದ್ರಿಂದ ಇಷ್ಟು ಚಿಕ್ಕದಾಗಿ ಹೆಚ್ಚಿದ್ರೆ ಉಪ್ಪು ಖಾರ ಹಿಡಿದು ಮಾರನೇ ದಿವಸನೇ ತಿನ್ನಲಿಕ್ಕೆ ಕರೆಕ್ಟ್ ಆಗುತ್ತೆ. ನಾನಿಲ್ಲಿ 2 ತೋತಾಪುರಿ ಮಾವಿನಕಾಯಿಯನ್ನು ಹೆಚ್ಚಿ ತಗೊಳ್ತಾ ಇದ್ದೀನಿ ಉಪ್ಪಿನಕಾಯಿ ಹಾಕಲಿಕ್ಕೆ. ಈ ಥರ ಉಪ್ಪಿನಕಾಯಿಗಳನ್ನು ನಮ್ಮಮ್ಮ ತುಂಬ ಚೆನ್ನಾಗಿ ಹಾಕ್ತಾಯಿದ್ರು. ನಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಉಪ್ಪಿನಕಾಯಿಗಳನ್ನು ಹಾಕ್ತಾಯಿದ್ರು. ಅದನ್ನೆಲ್ಲ ನೋಡಿ ನಾನು ಕಲ್ತ್ಕೊಂಡಿದ್ದೀನಿ. ಅದನ್ನು ನಿಮಗೂ ಮಾಡಿ ತೋರಿಸೋಣ ಅಂಥೇಳಿ ಮಾಡಿ ತೋರಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಹಾಕುವಾಗ ಸಿಪ್ಪೆ ತೆಗೆಯೋದೇನು ಬೇಡ. ಸಿಪ್ಪೆ ತೆಗೆದು ಹಾಕಿದರೆ ಬೇಗ ಕರಗಿ ಹೋಗುತ್ತೆ, ಹೋಳುಗಳು ತಿನ್ನಲಿಕ್ಕೆ ಸಿಕ್ಕೋದಿಲ್ಲ, ಹಾಗಾಗುತ್ತೆ. ಹಾಗಾಗಿ ಸಿಪ್ಪೆ ಸಮೇತ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ವಿಡಿಯೋಗಳನ್ನು ನೋಡಿದವರು ಲೈಕು, ಶೇರು, ಕಮೆಂಟ್ಗಳನ್ನು ಮಾಡಿ ಸಪೋರ್ಟ್ ಮಾಡಿ. ಈ ಥರ ಉಪ್ಪಿನಕಾಯಿಯನ್ನು ಒಂದು ಸತಿ ಮಾಡಿ ತಿಂದರೆ ಮತ್ತೆ ಯಾವಾಗಲೂ ಪದೇ ಪದೇ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಾಗಿರುತ್ತೆ. ಇವತ್ತು ನಾನು ತೋತಾಪುರಿ ಮಾವಿನಕಾಯಿಯಿಂದ ಹೆಚ್ಚು ಉಪ್ಪಿನಕಾಯಿ ಅಂದರೆ ಹೆಚ್ಚಿಬಿಟ್ಟು ಉಪ್ಪಿನಕಾಯಿ ಹಾಕೋದು, ದಿಢೀರಾಗಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಹುಡಿ ಉಪ್ಪಿಟ್ಕೊಂಡಿದ್ದೀನಿ, ಸಾಸಿವೆ ಪುಡಿ, ಮೆಣಸಿನ ಪುಡಿ, ಅರಿಶಿನ, ಇಂಗು, ಮಾವಿನಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಾಸಿವೆ ಪುಡಿ 1.5 ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಸಾಸಿವೆಯನ್ನು ಬಿಸಿಲಲ್ಲಿಟ್ಟು ಪುಡಿ ಮಾಡ್ಕೊಂಡಿರೋದು. ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು. 1 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. 2 ಸ್ಪೂನು ಖಾರದ ಪುಡಿ. ಇದೆಲ್ಲ ಕಣ್ಣಂದಾಜಲ್ಲೇ ಹಾಕ್ಕೊಳ್ಳೋದು. 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. ಚೂರು ಅರಿಶಿನ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ತುಂಬ ಸುಲಭ. ಇದನ್ನು ಕರೆಕ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಇಡುತ್ತೆ, ಗಾಳಿ ಆಡದೆ ಇಟ್ಕೊಂಡ್ರೆ. ಇದು ದಿಢೀರಾಗಿ ತಿನ್ಬೋದು, ನಾಳೆಗೇ ರೆಡಿ ಆಗುತ್ತೆ. ಹೀಗೆ ಮಾಡಿ ಒಂದು ಬಾಟ್ಲಿ ಒಳಗೆ ಹಾಕಿಟ್ಕೊಂಡ್ರೆ ಉಪ್ಪೆಲ್ಲ ನೀರಾಗಿ ಕರೆಕ್ಟಾಗಿ ಉಪ್ಪಿನಕಾಯಿ ತಿನ್ನಲಿಕ್ಕಾಗುತ್ತೆ. ಮಾವಿನಕಾಯಿ ಹುಳಿ ಬಿಟ್ಕೊಡುತ್ತಲ್ವ, ಅವಾಗ ಉಪ್ಪು ಬೇಕಾಗುತ್ತೆ. 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಂಗಿನ ಒಗ್ಗರಣೆ ಕೊಡಬೇಕು. ಖಾರದ ಪುಡಿ ಅಷ್ಟು ಹಾಕ್ಕೊಳ್ತೀನಿ. 2.5 ಸ್ಪೂನಷ್ಟು ಇಟ್ಕೊಂಡಿದ್ದೆ ನಾನು, ಅಷ್ಟು ಬೇಕಾಗುತ್ತೆ, ಹಾಕ್ಕೊಳ್ತೀನಿ. 1 ಸ್ಪೂನಷ್ಟು ಸಾಸಿವೆ ಪುಡಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಬಾಣಲಿ ತಗೊಂಡು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿದೆ. ಈಗ ಹಿಂಗೆ ಹಾಕ್ಕೊಳ್ತೀನಿ. ಹಿಂಗೆ ಬಿಟ್ಟು ಮತ್ತೆ ಏನು ಹಾಕ್ಕೊಳ್ಳಲ್ಲ, ಸಾಕು. ಇದನ್ನು ಉಪ್ಪಿನಕಾಯಿ ಹಾಕ್ಕೊಳ್ತೀನಿ.
ಒಗ್ಗರಣೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮುಡಿಸ್ಬಾರ್ದು. ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕೋದು ಹೇಗೆ ಮಾಡ್ತೀವೋ ಅದೇ ಕ್ರಮನೇ. ಈ ಉಪ್ಪಿನಕಾಯಿಗೆ ಪುಡಿ ಉಪ್ಪು ಹಾಕೋ ಬದಲು ಉಪ್ಪಿನ ಹನಿ ಅಂದರೆ ಕಡು ಉಪ್ಪು ಅಂತ ಹೇಳ್ತೀವಲ್ಲ ಅದನ್ನು ಮಾಡಿನೂ ಹಾಕ್ಬೋದು. ಅದು ಬೇಗ ಆಗಿಬಿಡುತ್ತೆ. ಇದು ಸ್ವಲ್ಪ ಉಪ್ಪು ಕರಗಿ ನೀರಾಗಿ ಉಪ್ಪಿನಕಾಯಿ ನೀರಾಗಲಿಕ್ಕೆ 1-2 ದಿನ ಟೈಮ್ ತಗೊಳುತ್ತೆ. ಇದು ದಿಢೀರಾಗಿ ತಿನ್ಬೋದು. ಇದನ್ನು ಒಂದು ಬಾಟ್ಲಿಗೆ ಹಾಕ್ಕೊಳ್ತೀನಿ. ಗಾಳಿ ಆಡದಿದ್ದಂಗೆ ಹೀಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಇರುತ್ತೆ. ನಿಮ್ಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ತೆಕ್ಕೊಂಡು ಇಂಗಿನ ಒಗ್ಗರಣೆ ಹಾಕ್ಕೊಂಡು ಉಪಯೋಗಿಸ್ಕೊಳ್ಬೋದು. ಮಾವಿನಕಾಯಿನೇ ಹೆಚ್ಚುವಾಗಲೂ ಅಷ್ಟೇ ನೀರು ಮುಡಿಸ್ದೇ ಹೆಚ್ಚಬೇಕು. ತೊಳೆದು ಒಣಗಿಸಿ ಚೆನ್ನಾಗಿ ಒರೆಸಿ ಮತ್ತು ಒಣಗಿದ ಮೇಲೆ ಹೆಚ್ಕೊಳ್ಬೇಕು. ಇದು ನಾಳೆ ನೋಡುವಾಗ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಉಪ್ಪಿನಕಾಯಿ ತಿನ್ನಲಿಕ್ಕೆ ಕರೆಕ್ಟ್ ಆಗುತ್ತೆ. ನಾನು ಹಳೆ ವಿಡಿಯೋದಲ್ಲಿ ಹೆಚ್ಚು ಉಪ್ಪಿನಕಾಯಿ ಇನ್ನೊಂದು ಕ್ರಮದಲ್ಲಿ ಹಾಕೋದನ್ನು ತೋರಿಸಿದ್ದೀನಿ. ಇವತ್ತು ಈ ಕ್ರಮದಲ್ಲಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಿನ್ನೆ ಡ್ರೈ ಆಗಿ ಎಲ್ಲ ಹಾಕಿದ್ದೆ. ಇವತ್ತಿಗೆ ಹೀಗೆ ನೀರು ಬಿಟ್ಕೊಂಡು ನೀರಾಗಿದೆ. ಉಪ್ಪು ನೀರಾಗುತ್ತೆ ಅಂತ ಹೇಳಿದ್ದೆ ಅಲ್ವಾ, ಅದಾಗಿದೆ. ಕರೆಕ್ಟಾಗಿ ಇವತ್ತು ತಿನ್ಬೋದು, ಚೆನ್ನಾಗಾಗಿರುತ್ತೆ. ಇನ್ನೊಂದೆರಡು ದಿನಕ್ಕೆ ಇನ್ನೂ ಸ್ವಲ್ಪ ನೀರಾಗುತ್ತೆ. ಡ್ರೈಯಾಗಿ ಉಪ್ಪಿನಕಾಯಿ ಹಾಕಿದ್ರೂ ಹೀಗಾಗುತ್ತೆ. ಮಾವಿನಕಾಯಿ ಎಲ್ಲ ನೀರು ಬಿಟ್ಕೊಂಡು ಉಪ್ಪು ನೀರು ಬಿಟ್ಕೊಂಡು ಈ ಥರ ನೀರಾಗಿ ಆಗುತ್ತೆ. ಈ ಉಪ್ಪಿನಕಾಯಿ ಹಾಕೋದು ತುಂಬ ಸಿಂಪಲ್ಲು, ಆದರೆ ಅಷ್ಟೇ ಟೇಸ್ಟಾಗಿರುತ್ತೆ. ದಿಢೀರಾಗಿ ಮಾಡ್ಕೊಳ್ಬೋದು ಹಾಗೂ ದಿಢೀರಾಗಿಯೇ ತಿನ್ಬೋದು. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ನನಗೆ ಕಮೆಂಟ್ ಹಾಕಿ. ದಿಢೀರಾಗಿ ತೋತಾಪುರಿ ಮಾವಿನಕಾಯಿಯಿಂದ ಹೆಚ್ಚು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.